ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಸ್ನೇಹಿತರೆ, ಕರ್ನಾಟಕದ ಬಿಜೆಪಿಯಲ್ಲಿ ಮೊನ್ನೆಯಿಂದ ಹೇಳ್ತಾ ಇದ್ದೀವಿ, ಬಹಳ ಒಂದು ದೊಡ್ಡ ಬೆಳವಣಿಗೆ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ ಹೇಳಿ. ಇನ್ನೇನು ಜನವರಿ ಕೆಲವೇ ದಿನಗಳಲ್ಲಿ ಮುಗ್ದು ಹೋಗುತ್ತೆ. ಫೆಬ್ರವರಿಯಲ್ಲಿ ಬಿಜೆಪಿಯಲ್ಲಿ ಅಲ್ಲಿ 2 ಬಣ ಬಡಿದಾಟಗಳು ನಡೀತಾ ಇದೆಯಲ್ವಾ, ಒಂದು ಯತ್ನಾಳ್ ಬಣ, ಇನ್ನೊಂದು ವಿಜಯೇಂದ್ರ ಬಣ. ಈ ಎರಡೂ ಬಣಗಳಿಗೆ ಒಂದು ಏನಂತ ಹೇಳಿದ್ರೆ ಅಂತ್ಯವನ್ನು, ಈ ಬಡಿದಾಟಕ್ಕೆ ಅಂತ್ಯವನ್ನು ಕಲ್ಪಿಸಲಿಕ್ಕೆ ರಾಜ್ಯಾಧ್ಯಕ್ಷರ ಹುದ್ದೆಗೆ ಎಲೆಕ್ಷನ್ ನಡೆಯುತ್ತೆ. ಫೆಬ್ರವರಿಯಲ್ಲಿ ಆ ಎಲೆಕ್ಷನ್ ನಡೆಯುವ ಸಾಧ್ಯತೆ ಬಹುತೇಕ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದಕ್ಕೂ ಮುಂಚೆಯೇ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರಾಗಿ ಯತ್ನಾಳ್ ಬಹುತೇಕ ಫಿಕ್ಸ್ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಬರೀ ಯತ್ನಾಳ್ ಅವರ ಹೆಸರು ಮಾತ್ರ ಕೇಳಿ ಬರ್ತಾ ಇಲ್ಲ. ಇದರ ಜೊತೆಗೆ ಶೋಭಾ ಕರಂದ್ಲಾಜೆ ಅವರು ಕೂಡ ರಾಜ್ಯಾಧ್ಯಕ್ಷರಾಗುವಂತಹ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯತ್ನಾಳ್ ಅವರಂತೂ ಕೂಡ ಖಚಿತ ನಿಶ್ಚಿತ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಿಯೇ ಆಗುತ್ತೆ. ವಿಜಯೇಂದ್ರ ಅವರು ಪಟ್ಟದಿಂದ ಕೆಳಕ್ಕೆ ಇಳಿಯೋದು ನಿಶ್ಚಿತ ಅಂತ ಹೇಳಿ ಗುಡುಕ್ತಾ ಇದ್ದಾರೆ. ಏನಾಗ್ತಾ ಇದೆ ಬಿಜೆಪಿಯಲ್ಲಿ ನೋಡೋಣ. ಸ್ನೇಹಿತರೆ, ಕರ್ನಾಟಕ ಬಿಜೆಪಿಯಲ್ಲಿ ಸದ್ಯ ರಾಜ್ಯಾಧ್ಯಕ್ಷ ಸ್ಥಾನದ ಚರ್ಚೆಗಳು ಮುನ್ನೆಲೆಯಲ್ಲಿವೆ. ಬಣ ಬಡಿದಾಟಕ್ಕೂ ಕಾರಣವಾಗಿರುವಂತಹ ಈ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಮೂಲಕವೇ ಎಲ್ಲ ಕಚ್ಚಾಟವನ್ನು ಶಮನಗೊಳಿಸಲಿಕ್ಕೆ ಇದನ್ನು ಇಲ್ಲಿಗೆ ಮುಗಿಸ್ಬಿಡಬೇಕು ಅಂತ ಹೇಳಿಬಿಟ್ಟು ಹೈಕಮಾಂಡ್ ಕೂಡ ತಲೆಯನ್ನು ಕೆಡಿಸ್ಕೊಂಡಿದೆ. ವಿಜಯೇಂದ್ರ ಅವರ ವಿರುದ್ಧ ಸದಾ ಸಿಡಿದು ಬೀಳ್ತಾ ಇದ್ದಂತಹ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರೇ ಬಹುತೇಕವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಒಲಿಯುವಂತಹ ಸಾಧ್ಯತೆ ದಟ್ಟವಾಗ್ತಾ ಇದೆ. ಅಂದರೆ ವಿಜಯೇಂದ್ರ ಅವರ ನಂತರ, ಅವರು ಕೆಳಗಿಳಿದ ನಂತರ ಯತ್ನಾಳ್ ಅವರೇ ರಾಜ್ಯಾಧ್ಯಕ್ಷರಾಗಿ ಆಗಬಹುದು. ಯತ್ನಾಳ್ ಅವರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಡೋದು ನಿಶ್ಚಿತ, ಫಿಕ್ಸ್ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿಯವರೆಗೆ ಯತ್ನಾಳ್ ಅವರು ವಿಜಯೇಂದ್ರ ಅವರ ನಾಯಕತ್ವವನ್ನು ಒಪ್ಪಿರಲಿಲ್ಲ. ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂತೆ ಬಹಿರಂಗವಾಗಿಯೇ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಇದೀಗ ಅವರೇ ನೇರವಾಗಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏರುವ ಬಗ್ಗೆ ಮಾತನಾಡಿದ್ದಾರೆ. ಅಂದರೆ ಯಾವಾಗ ರಾಜ್ಯಾಧ್ಯಕ್ಷರಾದ್ರಲ್ವ ವಿಜಯೇಂದ್ರ ಅವರು, ಅಲ್ಲಿಂದ ಹಿಡಿದು ಇಲ್ಲಿಯ ತನಕ ಯತ್ನಾಳ್ ಅವರು ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಒಪ್ಕೊಳ್ಳೇ ಇಲ್ಲ. ಅವರ ವಿರುದ್ಧ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ನೀವು ಕೆಲವೊಂದು ಹೇಳಿಕೆಗಳನ್ನು ನೋಡಿದ್ರೆ ಒಂದು ರೀತಿಯಲ್ಲಿ ಬಿಜೆಪಿಯವರ ವಿರುದ್ಧನೇ ಬಿಜೆಪಿಯಲ್ಲಿರುವಂತಹ ನಾಯಕರೇ ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡೋಕ್ಕೆ ಸಾಧ್ಯನಾ ಅಂತ ಹೇಳಿ, ಅದು ಕೂಡ ರಾಜ್ಯಾಧ್ಯಕ್ಷ ಹುದ್ದೆಯಲ್ಲಿರುವವರಿಗೆ ಈ ರೀತಿಯಾಗಿ ಮಾತನಾಡ್ತಾರ ಅಂತ ಹೇಳಿ ಜನಸಾಮಾನ್ಯರಿಗೆ ಅನುಮಾನ ಆಗಬೇಕು. ಆ ರೀತಿಯಲ್ಲಿ ಯತ್ನಾಳ್ ಅವರು ಮಾತಾಡ್ತಾ ಇದ್ರು. ಇದೀಗ ಅವರೇ ರಾಜ್ಯಾಧ್ಯಕ್ಷರಾಗುವ ಕುರಿತು ಮಾತನಾಡ್ತಾ ಇದ್ದಾರೆ. ಇನ್ನು ಯತ್ನಾಳ್ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ ಅಂತ ಇಲ್ಲಿಯವರೆಗೆ ಇದ್ದಂತಹ ಗುಸುಗುಸು ಬಹುತೇಕ ಖಚಿತವಾಗ್ತಾ ಇದೆ. ಅಂದರೆ ನಾವು ಈ ಹಿಂದೆನೂ ಹೇಳಿದ್ವಿ, ಯತ್ನಾಳ್ ಅವರೇ ಬಹುತೇಕ ರಾಜ್ಯಾಧ್ಯಕ್ಷನಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ಅದು ಇದೀಗ ಖಚಿತವಾಗ್ತಾ ಇದೆ. ಸದ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಹಿಂದೂ ಹುಲಿ ಯತ್ನಾಳ್ ಅವರಿಗೆ ಪಟ್ಟ ಸಿಗುವಂತಹ ಸಾಧ್ಯತೆಗಳು ದಟ್ಟವಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ, ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನನ್ನ ಸ್ಪರ್ಧೆ ಖಚಿತ, ಗೆಲುವು ನಿಶ್ಚಿತ ಎನ್ನುವ ಮೂಲಕ ಯತ್ನಾಳ್ ಅವರು ಸಂಚಲನವನ್ನು ಸೃಷ್ಟಿಸಿದ್ದಾರೆ. ಅಂದರೆ ನಾನೇ ರಾಜ್ಯಾಧ್ಯಕ್ಷ ಆಗ್ತೀನಿ, ನನ್ನ ಸ್ಪರ್ಧೆ ಖಚಿತ, ಗೆಲುವು ನನಗೆ ನಿಶ್ಚಿತ, ನಾನು ಗೆದ್ದೇ ಗೆಲ್ತೀನಿ ಅನ್ನುವಂತಹ ಮಾತುಗಳನ್ನು ಯತ್ನಾಳ್ ಅವರು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬಿಜೆಪಿ ನಿಷ್ಠಾವಂತರ ಗುಂಪಿನ ಕೋರ್ ಕಮಿಟಿಯಲ್ಲಿ ನನ್ನ ಹೆಸರು ಅಂತಿಮವಾದರೆ ಸ್ಪರ್ಧಿಸೋದು ಖಚಿತ, ಹಾಗಾಗಿ ನಾನು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಲಿಕ್ಕೆ ರೆಡಿ, ಹೀಗಂತ ಯತ್ನಾಳ್ ಹಿಂದೂ ಹುಲಿ ತೊಡೆತಟ್ಟಿದ್ದಾರೆ. ಯತ್ನಾಳ್ ಅವರ ನಿಷ್ಠಾವಂತರ ಬಣದಲ್ಲಿ ಸದ್ಯ ಯತ್ನಾಳ್ ಅವರ ಹೆಸರೇ ಮುಂಚೂಣಿಯಲ್ಲಿ ಇರೋದ್ರಿಂದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಯತ್ನಾಳ್ ಅವರನ್ನೇ ಹಲವರು ಸೂಚಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರೇ ಮುಂದಿನ ರಾಜ್ಯಾಧ್ಯಕ್ಷರಾಗೋದು ಬಹುತೇಕ ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಅಂದರೆ ಯತ್ನಾಳ್ ಅವ್ರದ್ದೊಂದು ಬಣ ಇದೆಯಲ್ವಾ, ಯತ್ನಾಳ್ ಅವ್ರದ್ದೊಂದು ಟೀಮ್ ಇದೆಯಲ್ವಾ, ಈ ಟೀಮಲ್ಲಿ ಯತ್ನಾಳ್ ಅವರೇ ಹಿರಿಯ, ಹಾಗೆ ಯತ್ನಾಳ್ ಅವರ ಹೆಸರೇ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ. ನೀವೇ ಸ್ಪರ್ಧಿಸಿದ್ರೆ ಒಳ್ಳೆಯದು, ನೀವು ಸ್ಪರ್ಧಿಸಿದ್ರೆ ಗೆಲ್ತೀರಿ, ನೀವು ರಾಜ್ಯಾಧ್ಯಕ್ಷರಾದರೆ ಒಳ್ಳೆಯದು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಮುಂದಿನ ರಾಜ್ಯಾಧ್ಯಕ್ಷರ ಒಂದು ಸ್ಪರ್ಧೆಯಲ್ಲಿ ಇವರು ಇದ್ದೇ ಇರ್ತಾರೆ. ಹಾಗೆ ಇವರಿಗೆ ಗೆಲುವು ಅನ್ನುವಂಥದ್ದು ಓವರ್ ಕಾನ್ಫಿಡೆನ್ಸ್ ಅಂತಲೂ ಹೇಳೋಕ್ಕಾಗಲ್ಲ, ಕಾನ್ಫಿಡೆನ್ಸ್ ಅಂತೂ ಯತ್ನಾಳ್ ಅವರಿಗೆ ಇದ್ದೇ ಇದೆ. ಇನ್ನು ಯತ್ನಾಳ್ ಅವರ ಬಣದಿಂದ ಕುಮಾರ್ ಬಂಗಾರಪ್ಪ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಎಂಬ ಚರ್ಚೆ ನಡೀತಾ ಇದೆ. ಆದರೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಈ ಬಣ ಅಖಾಡದಲ್ಲಿ ತೊಡೆತಟ್ಟಿದ್ದು ಯತ್ನಾಳ್ ಅವರೇ ರಾಜ್ಯಾಧ್ಯಕ್ಷರಾಗೋದು ಸೂಕ್ತ, ಅವರಲ್ಲಿ ಆ ಸಂಘಟನಾ ಶಕ್ತಿ ಇದೆ ಅಂತ ಹೇಳಿ ಹಲವರು ಬೆನ್ನಿಗೆ ನಿಂತಿದ್ದಾರೆ. ಅಂದರೆ ಕುಮಾರ್ ಬಂಗಾರಪ್ಪ ಅವರು ಕೂಡ ರಾಜ್ಯಾಧ್ಯಕ್ಷರಾಗಬೇಕು ಅನ್ನುವಂತಹ ಒಬ್ಬ ಆಕಾಂಕ್ಷಿ ಅಂತಲೇ ಹೇಳಲಾಗ್ತಾ ಇದೆ.
ಆದರೆ ವಿಜಯೇಂದ್ರ ಅವರನ್ನ 2025ರಲ್ಲಿ ನಾವು ಕೆಳಗಿಳಿಸಿಯೇ ಸಿದ್ಧ ಅಂತ ಹೇಳಿ ಯತ್ನಾಳ್ ಬಣ ತೊಡೆ ತಟ್ಟಿದೆ. ಹಾಗಾಗಿ ಯತ್ನಾಳ್ ಅವರೇ ರಾಜ್ಯಾಧ್ಯಕ್ಷನಾಗೋದು ಒಳ್ಳೆಯದು, ಅವರಿಗೆಲ್ಲ ಎದುರಿಸಿ ಅವರಿಗೆಲ್ಲ ಸರಿಯಾಗಿ ಉತ್ತರವನ್ನು ಕೊಡಲಿಕ್ಕೆ ಯತ್ನಾಳ್ ಅವರೇ ಸೂಕ್ತ, ಅವರಲ್ಲಿ ಸಂಘಟನಾ ಶಕ್ತಿ ಇದೆ. ಹೀಗಾಗಿ ಹಲವು ನಾಯಕರು ಯತ್ನಾಳ್ ಬೆನ್ನಿಗೆ ನಿಂತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಕೂಡ ವಿಜಯೇಂದ್ರ ವಿರುದ್ಧ ಅವತ್ತಿನಿಂದಲೂ ಕೂಡ, ಯಾವಾಗ ಅವರು ರಾಜ್ಯಾಧ್ಯಕ್ಷರಾದ್ರಲ್ವ ಅವತ್ತಿನಿಂದಲೂ ಕೂಡ ಜಿದ್ದಾಜಿದ್ದಿಯನ್ನು ನಡೆಸ್ತಾನೇ ಇದ್ದಾರೆ. ಒಂದು ವೇಳೆ ಈ ಬಣದಿಂದ ಹೆಸರು ಅಂತಿಮವಾದರೆ ಅದು ಯತ್ನಾಳ್ ಅವರದ್ದೇ ಆಗಿರಲಿದೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಯತ್ನಾಳ್ ಟೀಮಲ್ಲಿ ರಾಜ್ಯಾಧ್ಯಕ್ಷ ಹುದ್ದೆಗೆ ಯಾರಾದರೂ ಸ್ಪರ್ಧಿಸ್ತಾರೆ ಅಂತ ಹೇಳಿ ಹೆಸರು ಫೈನಲ್ ಆದರೆ ಅದು ಯತ್ನಾಳ್ ಅವ್ರದ್ದೇ ಆಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯತ್ನಾಳ್ ಅವರೇ ಈಗ ಖುದ್ದಾಗಿ ನಾನೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸೋದು ಖಚಿತ, ಗೆಲುವು ನಿಶ್ಚಿತ ಅನ್ನುವ ಮೂಲಕ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಏರುವಂತಹ ಹುರುಪಿನಲ್ಲಿದ್ದಾರೆ. ಇನ್ನು ಬಿಜೆಪಿಯಲ್ಲೇ ಹಲವು ನಾಯಕರು ಯತ್ನಾಳ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಯತ್ನಾಳ್ ಅವರು ಬಂದರೆ ಪಕ್ಷ ಸಂಘಟನೆ ಬಲಗೊಳ್ಳುತ್ತೆ. ಅಂದರೆ ಏನಾದರೂ ಯತ್ನಾಳ್ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಿಬಿಟ್ರೆ BJPಯನ್ನು ಪಕ್ಷ ಸಂಘಟನೆ ಮಾಡೋದು ನಮಗೆ ಒಳ್ಳೆಯದಾಗುತ್ತೆ. ಯಾಕಂದರೆ ಅವರಲ್ಲಿ ಸಂಘಟನಾ ಶಕ್ತಿ ಇದೆ ಅನ್ನುವಂಥದ್ದು BJPಯ ಕೆಲವು ನಾಯಕರ ವಾದ. ಇನ್ನು ಈ ಹಿಂದೆ ಕೂಡ ಏನು ಹೇಳಿದರು ಅಂತ ಅಂದರೆ, ಕುಮಾರಸ್ವಾಮಿ ಅವರನ್ನು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡು ಹೈಕಮಾಂಡ್ ಜೊತೆಗೆ ಮಾತನಾಡಿ ನಮಗೆ ಇಷ್ಟಿಷ್ಟು ಕ್ಷೇತ್ರಗಳನ್ನು ಕೊಡಿ, ಮುಂದಿನ ಎಲೆಕ್ಷನ್ನಲ್ಲಿ ನಾವು ಅಷ್ಟು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡು ಬರ್ತೀವಿ, ಆದರೆ ಅಷ್ಟು ಕ್ಷೇತ್ರಗಳ ಹೊಣೆ ನಮ್ಮ ಕೈಯಲ್ಲೇ ಇರುತ್ತೆ, ಅಷ್ಟು ಕ್ಷೇತ್ರಗಳ ಜವಾಬ್ದಾರಿ ನಮಗೆ ಕೊಡಬೇಕು, ಅಲ್ಲಿ ಯಾರನ್ನ ಸ್ಪರ್ಧೆ ಮಾಡಬೇಕು, ಯಾರನ್ನ ನಿಲ್ಲಿಸಬೇಕು ಅನ್ನುವಂಥದ್ದು ನಮಗೆ ಬಿಟ್ಟ ವಿಚಾರ ಅನ್ನುವಂತಹ ಒಂದು ವಿಷಯವನ್ನು ಹೈಕಮಾಂಡ್ ಎದುರು ಇಡಲಿಕ್ಕೆ ಕುಮಾರಸ್ವಾಮಿ ಅವರನ್ನು ಮಧ್ಯಸ್ಥಿಕೆ ಮಾಡಿಕೊಳ್ಳುವಂತೆ ಅವರನ್ನು ಕೇಳ್ಕೊಂಡಿದ್ರು. ಇನ್ನು ಆಡಳಿತ ಪಕ್ಷದ ಬೆವರಿಳಿಸಲಿಕ್ಕೆ ಕೂಡ ಯತ್ನಾಳ್ ಅವರೇ ಸಮರ್ಥರು. ಆ ಸಾಮರ್ಥ್ಯ ಸದ್ಯಕ್ಕೆ BJPಯಲ್ಲಿ ಇರೋದು ಯತ್ನಾಳ್ ಅವರಿಗೆ ಮಾತ್ರ ಅನ್ನುವ ಮಾತುಗಳು ಕೂಡ ಚಾಲ್ತಿಯಲ್ಲಿದೆ. ಸ್ನೇಹಿತರೆ, ನೀವು ಗಮನಿಸಬಹುದು, ಯತ್ನಾಳ್ ಅವರು ಅವರ ಪಕ್ಷದ ನಾಯಕರಿಗೆ ಅಂದರೆ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಹಾಗೆ ಮುಂತಾದವರಿಗೆ ಮುಖಮೂತಿ ನೋಡದೆ, ಹಿಂದೆ ಮುಂದೆ ನೋಡದೆ ಚಳಿ ಬಿಡಿಸ್ತಾರೆ, ಹೇಳಿಕೆಗಳನ್ನು ಕೊಡ್ತಾರೆ. ಇನ್ನು ವಿರೋಧ ಪಕ್ಷದವರ ವಿಷಯಕ್ಕಂತೂ ಯತ್ನಾಳ್ ಅವರು ಮುಲಾಜೆ ನೋಡಲ್ಲ, ಆ ರೀತಿಯಾಗಿ ಮಾತನಾಡ್ತಾರೆ. ಹಾಗಾಗಿ ವಿರೋಧ ಪಕ್ಷದವರ ಬೆವರಿಳಿಸಲಿಕ್ಕೆ ಯತ್ನಾಳ್ ಅವರೇ ಸಮರ್ಥರು ಅನ್ನುವಂಥದ್ದು BJPಯಲ್ಲಿ ಇದೀಗ ಕೇಳಿ ಬರ್ತಾ ಇರುವಂತಹ ಮಾತು. ಇದನ್ನ ಹೈಕಮಾಂಡ್ ಗಮನಕ್ಕೆ ಕೂಡ ಬಂದಿದ್ದು, ಯತ್ನಾಳ್ ಅವರು ಏನು ಹೇಳ್ಕೊಳ್ತಾರಲ್ವ, ನಾನು ನಿಷ್ಠೆಯಾಗಿದ್ದೀನಿ BJPಗೆ ಅಂತ ಹೇಳಿ, ಅದನ್ನು ಪರಿಗಣಿಸಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ನೀಡಲಿಕ್ಕೆ ಚಿಂತನೆಯನ್ನು ನಡೆಸ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಕೆಲವರು ಅಶೋಕ್ ಬದಲಿಗೆ ವಿಪಕ್ಷ ನಾಯಕ ಸ್ಥಾನಕ್ಕೂ ಯತ್ನಾಳ್ ಅವರ ಹೆಸರನ್ನೇ ಸೂಚಿಸ್ತಾ ಇದ್ದಾರೆ. ಹೌದು, ನಾವು ಈ ಹಿಂದೆನೂ ಕೂಡ ಹೇಳಿದ್ವಿ, ಏನಂತಂದರೆ ಯತ್ನಾಳ್ ಅವರಿಗೆ ವಿಪಕ್ಷ ನಾಯಕ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ. ಸದ್ಯ ಯತ್ನಾಳ್ ಅವರು ರಾಜ್ಯಾಧ್ಯಕ್ಷ ಸ್ಥಾನದ ರೇಸ್ನಲ್ಲಂತೂ ಇದ್ದಾರೆ. ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷನಾಗಿ ನಾನೇ ಮುಂದುವರಿತೇನೆ ಎನ್ನುವ ವಿಶ್ವಾಸದಲ್ಲಿ ವಿಜಯೇಂದ್ರ ಅವರು ಕೂಡ ಇದ್ದಾರೆ. ಹೌದು, ವಿಜಯೇಂದ್ರ ಅವರು ಕೂಡ ಈ ಮಾತನ್ನೇ ಹೇಳ್ತಾ ಇರ್ತಾರೆ, ನನ್ನನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಿಕ್ಕೆ ಸಾಧ್ಯವೇ ಇಲ್ಲ, ನಾನು ತುಂಬ ಕೆಲಸಗಳನ್ನು ಮಾಡಿದ್ದೀನಿ, ನನ್ನ ಕೆಲಸವನ್ನು ಹೈಕಮಾಂಡ್ ಗಮನಿಸಿದೆ, ಹಾಗಾಗಿ ನನ್ನನ್ನೇ ರಾಜ್ಯಾಧ್ಯಕ್ಷನಾಗಿ ಈ ಒಂದು ಪಟ್ಟದಲ್ಲಿ ಮುಂದುವರಿಸ್ತಾರೆ ಅನ್ನುವಂಥದ್ದು ವಿಜಯೇಂದ್ರ ಅವರ ವಾದ. ಆದರೆ ಇವರನ್ನೇ ಮುಂದುವರಿಸೋದು ಅಂತ ಆದರೆ, ಅಂದರೆ ವಿಜಯೇಂದ್ರ ಅವರನ್ನೇ ಮುಂದುವರಿಸೋದು ಅಂತ ಆದರೆ ಯಾಕೆ ಹೈಕಮಾಂಡ್ ಎಲೆಕ್ಷನ್ ನಡೆಸ್ತೀನಿ ಅಂತ ಹೇಳ್ತಾ ಇದೆ, ಬೇಕಿತ್ತ ಈ ಎಲೆಕ್ಷನ್ ಅನ್ನುವಂತಹ ಒಂದು ಅನುಮಾನ ಕೂಡ ಇದೀಗ ಇದೇ ಸಂದರ್ಭದಲ್ಲಿ ಮೂಡ್ತಾ ಇದೆ. ಇನ್ನೊಂದು ವಿಷಯ ಏನು ಅಂತ ಅಂದರೆ, ಶೋಭಾ ಕರಂದ್ಲಾಜೆ ಅವರ ಹೆಸರು ಕೂಡ ಈ ರಾಜ್ಯಾಧ್ಯಕ್ಷೆ ಆಗುವಂತಹ ಒಂದು ಸ್ಪರ್ಧೆಯಲ್ಲಿ ಕೇಳಿ ಬರ್ತಾ ಇದೆ. ಅದೇನು ವಿಷಯ ನೋಡೋಣ. ಹೌದು ಸ್ನೇಹಿತರೆ, ಏನಂತ ಹೇಳಿದ್ರೆ, BJPಯಲ್ಲಿ ನಡೆಯುವಂತಹ ಪ್ರಮುಖ ಬದಲಾವಣೆಗಳಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನು ಸಚಿವ ಸಂಪುಟದಿಂದ ತೆಗೆದುಹಾಕಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನೇಮಿಸುವಂತಹ ಒಂದು ಸಾಧ್ಯತೆಗಳ ಬಗ್ಗೆ ರಾಜಕೀಯ ಒಂದು ಪಡಸಾಲೆಯಲ್ಲಿ ಚರ್ಚೆಗಳು ಜೋರಾಗಿ ಕೇಳಿ ಬರ್ತಾ ಇದೆ. ಏನಂತ ಹೇಳಿದ್ರೆ, ವರಿಷ್ಠರ ದೃಷ್ಟಿಯಲ್ಲಿ, ವರಿಷ್ಠರ ಒಂದು ಯೋಚನೆಯಲ್ಲಿ ರಾಜ್ಯದ BJP ಘಟಕದಲ್ಲಿ ತಾಂತ್ರಿಕ ಬದಲಾವಣೆ ಮಾಡೋದು ಅನಿವಾರ್ಯ ಎಂಬ ಮಾತು ಕೇಳಿ ಬರ್ತಾ ಇದೆ. ವಿಜಯೇಂದ್ರ ಅವರ ನಾಯಕತ್ವದ ವಿರುದ್ಧ BJPಯ ಒಳಗೆ ಏನು ವಿರೋಧ ಕೇಳಿ ಬರ್ತಾ ಇದೆಯಲ್ವಾ, ಹೈಕಮಾಂಡ್ಗೆ ಇದು ಆಗಲೇ ಹೇಳಿದಂಥ ತಲೆನೋವಿನ ವಿಚಾರ. ಹಾಗಾಗಿ ಇದನ್ನು ಹೇಗಾದರೂ ಮಾಡಿ ಕಡಿಮೆ ಮಾಡಬೇಕು, ರಾಜ್ಯದಲ್ಲಿ ಮತ್ತೆ ಪಕ್ಷ ಸಂಘಟನೆ ಅತ್ಯಂತ ಬರದಿಂದ ಸಾಗಬೇಕು, ಜೋರಾಗಿ ಆಗಬೇಕು ಅನ್ನುವಂತಹ ಒಂದು ಗಂಭೀರ ಚಿಂತನೆಯನ್ನು ನಡೆಸಿ ವಿಜಯೇಂದ್ರ ಹಾಗೆ ಯತ್ನಾಳ್ ಬಣಗಳ ನಡುವಿನ ಬಿಕ್ಕಟ್ಟನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷ ಆಗುವಂತಹ ಅಭ್ಯರ್ಥಿಯಾಗಿ ಶೋಭಾ ಕರಂದ್ಲಾಜೆ ಹೆಸರು ಪ್ರಸ್ತಾಪವಾಗ್ತಾ ಇದೆ ಅಂತ
ಹೇಳಲಾಗ್ತಾ ಇದೆ. ಈ ತೀರ್ಮಾನ ಪಕ್ಷದೊಳಗಿನ ಬಣಗಳ ಒಪ್ಪಿಗೆಯನ್ನು ಪಡಿಲಿಕ್ಕೆ ಹಾಗೆ ಭಿನ್ನಮತಗಳನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಆಗಬಹುದು. ಇದರಿಂದ ಭಿನ್ನಮತ ಕಡಿಮೆ ಆಗಬಹುದು ಅನ್ನುವಂಥದ್ದು ಹೈಕಮಾಂಡ್ ಅವರ ಯೋಚನೆ. ಇನ್ನು ಕೇಂದ್ರ ಸಚಿವರಾಗಿರುವ ಶೋಭಾ ಕರಂದ್ಲಾಜೆ ರಾಜ್ಯ ರಾಜಕೀಯದಲ್ಲಿ ತಮ್ಮ ಸಾಧನೆಯ ಮೂಲಕ ಪ್ರಭಾವಶಾಲಿ ನಾಯಕಿಯಾಗಿದ್ದಾರೆ. ಈ ಹಿಂದೆ ಅವರು ಅತ್ಯಂತ ಪ್ರಮುಖವಾದ ಹುದ್ದೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ ಅನುಭವವನ್ನು ಹೊಂದಿದ್ದಾರೆ. ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಅವರನ್ನು ಆಯ್ಕೆ ಮಾಡೋದ್ರಿಂದ ಪಕ್ಷದ ಸಂಘಟನೆ ಅತ್ಯಂತ ಜೋರಾಗಿ ನಡೆಯುತ್ತೆ ಮತ್ತು ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಾಗುತ್ತೆ ಅನ್ನುವಂತಹ ನಂಬಿಕೆ ಇದೆ. ಇನ್ನು ಹಾಲಿ ರಾಜಕೀಯ ಪರಿಸ್ಥಿತಿಯಲ್ಲಿ ಬಿಜೆಪಿ ರಾಜ್ಯ ಘಟಕ ಬಲಹೀನವಾಗ್ತಾ ಇರೋದು ಕೇಂದ್ರದ ಗಮನ ಸೆಳೆದಿದ್ದು, ಮುಂದಿನ ಚುನಾವಣಾ ತಂತ್ರಗಳನ್ನು ಈಗಲಿಂದಲೇ ಮಾಡಬೇಕು. ಯಾಕಂತ ಹೇಳಿದ್ರೆ ಟೈಮ್ ಇದೆ ಅಂತ ಹೇಳಿ ಬಿಜೆಪಿ ಸುಮ್ಮನೆ ಇದ್ರೆ ಸರಿಯಾಗಲ್ಲ. ಹಾಗಾಗಿ ಈಗಲೇ ಎಚ್ಚೆತ್ತುಕೊಂಡು ಮುಂದಿನ ರಾಜಕೀಯ ತಂತ್ರಗಳನ್ನು ಮಾಡಬೇಕಾಗಿರುವ ಕಾರಣ ಶೋಭಾ ಕರಂದ್ಲಾಜೆ ನೇತೃತ್ವದಲ್ಲಿ ರಾಜ್ಯದಲ್ಲಿ ಪಕ್ಷದ ಸ್ಥಿರತೆ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸುವಂತಹ ಸಲುವಾಗಿ ಈ ಬದಲಾವಣೆಯನ್ನು ಮಾಡಲಾಗ್ತಾ ಇದೆ. ಅಂದರೆ ರಾಜ್ಯದಲ್ಲಿ ಬಿಜೆಪಿಗೆ ಮತ್ತಷ್ಟು ಬೂಸ್ಟನ್ನು ಕೊಡಲಿಕ್ಕೆ, ಮತ್ತಷ್ಟು ಬೆಂಬಲ ಸಿಗಲಿಕ್ಕೋಸ್ಕರ ಈ ರೀತಿಯಾದ ಬದಲಾವಣೆಯನ್ನು ಮಾಡಲಿಕ್ಕೆ ಎಲ್ಲ ಸಾಧ್ಯತೆಗಳು ಇದೆ ಅನ್ನುವಂತಹ ಮಾತು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಒಟ್ನಲ್ಲಿ ಬಿಜೆಪಿಯಲ್ಲಿ ಬದಲಾವಣೆಯ ಕೂಗಂತೂ ಕೇಳಿ ಬರ್ತಾ ಇದೆ. ಆದರೆ ಹೈಕಮಾಂಡ್ ಅವರು ಈ ಬದಲಾವಣೆ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂಥದ್ದು ಇದೀಗ ಕಾಡಿರುವಂತಹ ಪ್ರಶ್ನೆ. ಒಟ್ನಲ್ಲಿ ಯತ್ನಾಳ್ ಅವರು ಕೂಡ ಈಗ ಸ್ಪರ್ಧೆಯಲ್ಲಿರುವಂಥದ್ದು ಖಚಿತವಾಗ್ತಾ ಇದೆ. ವಿಜಯೇಂದ್ರ ಅವರಂತೂ ನನಗೆ ಸ್ಪರ್ಧೆಯೇ ಇಲ್ಲ, ನಾನೇ ಮುಂದಿನ ರಾಜ್ಯಾಧ್ಯಕ್ಷ, ನಾನೇ ರಾಜ್ಯಾಧ್ಯಕ್ಷನಾಗಿ ಕಂಟಿನ್ಯೂ ಆಗ್ತೀನಿ ಅನ್ನುವಂತಹ ಆತ್ಮವಿಶ್ವಾಸದಲ್ಲಿದ್ದಾರೆ. ಈ ಕಡೆಯಿಂದ ಶೋಭಾ ಕರಂದ್ಲಾಜೆ ಅವರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಏನಾದರೂ ಒಂದು ವೇಳೆ ಶೋಭಾ ಕರಂದ್ಲಾಜೆ ಅವರು ಅಧ್ಯಕ್ಷ ಸ್ಥಾನಕ್ಕೆ ಅಂದರೆ ಅಧ್ಯಕ್ಷ ಆದ್ರು ಅಂತ ಆದರೆ ಅವರಿಗೂ ಕೂಡ ವಿರೋಧಗಳು ಕೇಳಿ ಬರೋದು ಸಾಮಾನ್ಯ. ಒಟ್ನಲ್ಲಿ ಈ ಒಂದು ವಿಷಯ ಮುಂದಿನ ದಿನಗಳಲ್ಲಿ ಎಷ್ಟೆಲ್ಲ ಟರ್ನನ್ನು ಪಡೆಯುತ್ತೆ, ಹೇಗೆ ಎಂಡ್ ಆಗುತ್ತೆ ಅನ್ನೋದನ್ನು. ಧನ್ಯವಾದ.